ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಪ್ಪ ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿದೆ ಅಂದರೆ ಬೆಳಿಗ್ಗೆಯಿಂದ 12 ಗಂಟೆ ತನಕನೂ ನನ್ನ ರೂಟೀನ್ ಹೇಗಿತ್ತು ಹಬ್ಬದ ದಿನ ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇವಾಗಲಿಂದ ಹಾಕಿದ್ರೆ ಸುಮ್ಮನೆ ಲೆಂತಿ ಆಗುತ್ತಲ್ವಾ, ಸ್ಕಿಪ್ ಮಾಡಿ ಮಾಡಿ ನೋಡಬೇಕಾಗಿದೆ. ತುಂಬ ಲೆಂತಿ ಇದೆ, ತುಂಬ ಟೈಮ್ ಹಿಡಿಸುತ್ತೆ ಅಂದ್ಬಿಟ್ಟು. ಸೊ ಡೀಟೇಲಾಗಿ ನೀವು ನೋಡ್ಬೋದು, ನಾನು ಕೂಡ ಡೀಟೇಲಾಗಿ ಹಾಕ್ಬೋದು ಅಂತ ಹೇಳಿಬಿಟ್ಟು ಮಧ್ಯಾಹ್ನದಿಂದ ಸಂಜೆ ತನಕ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗ ಅಡುಗೆಗೆ ಪ್ರಿಪ್ರೇಷನ್ ಶುರು ಮಾಡಿದ್ದೀನಿ. ವಡೆ ಮಾಡೋಣ ಅಂತ ಇದ್ದೀನಿ. ವಡೆಗೆ ಕಡಲೆಬೇಳೆ ನಾನು ನೆನೆಸಿದ್ದೀನಿ. ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹೂರಣ ರೆಡಿ ಇದೆ. ಹಸಿಟ್ಟು ಕೂಡ ಬೆಳಿಗ್ಗೆನೇ ಕಲಸಿ ಇಟ್ಟಿದ್ದೀನಿ. ಮಸಾಲೆಗೆ ಬೇಕಲ್ಲ, ಸೊ ಜಿಂಜರ್ ಗಾರ್ಲಿಕ್ ಈರುಳ್ಳಿ ಎಲ್ಲನೂ ಬಿಡಿಸ್ಕೊಡ್ತಾ ಇದ್ದೀನಿ. Mama, can we play some of this house? You wanted us to come for this. ಕೂತ್ಕೊಳ್ಳಿ, ಇಬ್ಬರಿಗೂ ಕುಂಕುಮ ಕೊಡ್ತೀನಿ. ಕುಂಕುಮ ಹಚ್ತೀನಿ ಅಷ್ಟೇ, ಇನ್ನೇನಿಲ್ಲ. Thank you, aunty. ಎಲ್ಲ ಕಡೆ ಹೋಗಿ ಏನು ದೊಡ್ಡದಾಕಿದ್ದಾರೆ ಸಮೃದ್ಧಿ ಅಮ್ಮ. ಹೋಗಿ ಬನ್ನಿ. ಸ್ನೇಹಿತರೆ, ಎಲ್ಲ ಬಿಡಿಸ್ಕೊಂಡಿದ್ದಾಯಿತು. 12:15 ಆಯಿತು. ಆದರೆ ರಾಜೇಶ್ ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋದ್ರು. ನಾನು ವಡೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಅವತ್ತು ನನಗೆ ಸಿಕ್ಕಿರಲಿಲ್ಲ. ನೆನ್ನೆನೂ ನೋಡಿದ್ದಾರೆ, ನೆನ್ನೆನೂ ಸಿಕ್ಕಿಲ್ಲ. ಅದಕ್ಕೆ ಇವತ್ತು ಈಗ ಅಡುಗೆ ಶುರು ಮಾಡಬೇಕಲ್ಲ ಅಂದ್ಬಿಟ್ಟು ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಈಗಲೂ ಸಿಗ್ತಿಲ್ವಂತೆ. 4 ಕಡೆ ತಿರುಗಿದಿನ ಕಣೋ ಸಿಗ್ತಾ ಇಲ್ಲ ಅಂದರು. ಸರಿ ಬನ್ನಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ದೀನಿ. ಸೊ ಅವ್ರು ಬಂದ ತಕ್ಷಣವೇ ನಾನು ಕೂಡ ಕುಂಕುಮಕ್ಕೆ ಹೋಗ್ತೀನಿ. ಅಲ್ಲಿ ತನಕ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಬಿಡೋಣ. ಈರುಳ್ಳಿ ಯಾವುದಕ್ಕೆ ಬೇಕೋ ಎಲ್ಲದಕ್ಕೂ ಒಟ್ಟಿಗೆ ಕಟ್ ಮಾಡಿ ಇಡೋಣ ಅಂತ ತೊಗೊಂಡಿದ್ದೀನಿ. ಈಗ ಸ್ನೇಹಿತರೆ, ರಾಜೇಶ್ ಬಂದರು, ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಹೋಗಿ ಬಂದುಬಿಟ್ರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ನಿಂತ್ಕೊಂಡು ಬಿಡ್ಬೋದು. ಇಲ್ಲಾಂದರೆ ಸುಮ್ಮನೆ ಅಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಹುಷಾರಾಗಿ ಮಾಡಬೇಕಾಗುತ್ತೆ. ಫಾಸ್ಟಾಗಿ ಮಾಡೋಕ್ಕೆ ಆಗೋದಿಲ್ಲ. ಈ ಹೋದ ವರ್ಷ ಎಲ್ಲ ರಾತ್ರಿ ಎಲ್ಲ ಸಂಜೆ ಎಲ್ಲ ಈ ವರ್ಷ ಇವಾಗ ಹೂವು ಇಟ್ಟಿದೆ, ಅಲ್ಲೇ ಇಟ್ಟಿದ್ದಾರೆ ನೋಡಿದೆ. ತಟ್ಟೆಯಲ್ಲಿ ಒಂದನ್ನೇ ಇಟ್ಕೊಡು, ಒಂದು ಬ್ಲೌಸ್ ಪೀಸ್. ಇಲ್ಲಿಗೆ ಕುಂಕುಮ ತೊಗೊಳೋದಕ್ಕೆ ಬಂದೆ. ಅವರೆಲ್ಲ ಹೋಗಿದ್ರಂತೆ. ಆಂಟಿ ನನಗೆ ಗೊತ್ತಿಲ್ಲ ಹೆಂಗೆ ಕೊಡೋದು ಅಂದು. ಸರಿ ನಾನು ಹೇಳ್ತೀನಿ, ಹಂಗೆ ಕೊಡು ಅಂತ ಹೇಳಿದೆ. ಒಂದೊಂದೇ ಹೇಳ್ತಾ ಇದ್ದೆ. ಆಮೇಲೆ ನಾನೇ ಕುಂಕುಮ ತೊಗೊಂಡು ಬಂದೆ. ಸಾನು ಫ್ರೆಂಡ್, ಸೊ ಇವರೇ 12:15 ಬನ್ನಿ ಅಂತ ಹೇಳಿದ್ದು. ಅದಕ್ಕೆ ಇವಾಗ ಬಂದಿದ್ದೆ. Come this side, no? Please. ಆ್ಯಕ್ಚುಲಿ ಇವಳ ಫ್ರೆಂಡ್ ಬಂದು ಗುಜರಾತಿ, ಆದರೆ ಅವರು ಕರ್ನಾಟಕದಲ್ಲೇ ತುಂಬ ವರ್ಷದಿಂದ ಇದ್ದಾರಂತೆ. ಅದಕ್ಕೆ ಅವರು ನಮ್ಮ ಹಬ್ಬಗಳನ್ನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಈ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಈಗ ನನಗೆ ಕುಂಕುಮ ಕೊಟ್ಲಲ್ವಾ ಸಾನು ಫ್ರೆಂಡು, ಅವಳ ಹೆಸರು ಸಮೃದ್ಧಿ ಅಂತ ಹೇಳ್ಬಿಟ್ಟು ಅವಳೇ ಮಾಡಿರೋದಂತೆ. ತುಂಬ ಚೆನ್ನಾಗಿದೆ. ಸೊ ಇಬ್ಬರು ಮನೆಗೆ ಹೋಗಿ ಬಂದೆ. ಸೊ ಈಗ ನಾನು ಹೋಗೋ ಟೈಮಲ್ಲಿ ನನಗೊಂದು ಪಾರ್ಸಲ್ ಬಂತು. ಮೋಸ್ಟ್ ಅವೇಟೆಡ್ ಪಾರ್ಸಲ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ಒಂದು ಚಿಕ್ಕದು ಒಂದು ಕುಕ್ಕರ್ ತೊಗೋಬೇಕು ಅಂತ ಹೇಳ್ಬಿಟ್ಟು ರಾಜೇಶ್ಗೆ ಚಿಕ್ಕದು ತೊಗೊಳ್ಳಿ ಅಂದರೆ ಯಾಕೋ ಅದು ವೇಸ್ಟು, ಒಟ್ಟಿಗೆ ತೊಗೊಂಡಿದ್ದು ಸ್ವಲ್ಪ ದೊಡ್ಡದು ತಗೋ. ಅವ್ರು ಯಾವಾಗಲೂ ಚಿಕ್ಕದಕ್ಕೆ ಒಪ್ಪೋದೇ ಇಲ್ಲ. ಅಲ್ಲೇ ನಾನು 3 ಲೀಟ್ರಿಗೆ ಹೋದರೆ 3.25 ಲೀಟ್ರ್ ತೆಗೆಸ್ಕೊಟ್ರು, 5 ಲೀಟ್ರಿಗೆ ಹೋದರೆ 6.25 ಲೀಟ್ರ್ ತೆಗೆಸ್ಕೊಟ್ರು. ನಾನು ಚಿಕ್ಕದೊಂದು ಬೇಕರಿ, ನಿಮ್ಗೆ ಗೊತ್ತಾಗೋದಿಲ್ಲ, ನಾನು ಚಿಕ್ಕದೊಂದು ಬೇಕರಿ ಅಂದರೆ ಸರಿ ನೆಕ್ಸ್ಟ್ ತಗೋ ಅಂತ ಹೇಳಿದರು. ಇದು ನನಗೆ ರಿಸೀವ್ ಆಗಿರೋದು. ಇದು ದ ಇಂಡಸ್ ವ್ಯಾಲಿ ರ್ಯಾಪಿಡ್ ಕುಕ್ ಟ್ರೈಪ್ಲೇ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್. ಪ್ರೀಮಿಯಂ 3 ಲೇಯರ್ ಬಾಡಿ ಇರುತ್ತೆ. 100% ಸೇಫ್, ISI ಸರ್ಟಿಫೈಡ್, 5 ಇಯರ್ ವಾರಂಟಿ ಆ್ಯಂಡ್ ಇಂಡಕ್ಷನ್ ಫ್ರೆಂಡ್ಲಿ ಕೂಡ. ಸ್ಟೀಲ್ದಾಗಿರೋದ್ರಿಂದ ಇದು ಅಲ್ಯೂಮಿನಿಯಂ ಥರ ರಿಯಾಕ್ಟ್ ಮಾಡೋದಿಲ್ಲ ಫುಡ್ ಜೊತೆ.
ಸ್ಟೀಲ್ ಆಗಿದ್ರು ಕೂಡ ಪ್ರಿವೆಂಟ್ಸ್ ಬರ್ನಿಂಗ್ ಆಫ್ ಫುಡ್ ಅಪ್ ಟು 90%. ಜಾಸ್ತಿ ಏನು ಸ್ಟಿಕ್ಕಿಂಗ್ ಆಗಿರೋದಿಲ್ಲ ಸರ್ಫೇಸ್ಗೆ. ಮಲ್ಟಿಪರ್ಪಸ್ ವೇಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಲೈಕ್ ಬಿರಿಯಾನಿ ಮಾಡಬೇಕಾ, ಕಿಚಡಿ ಮಾಡಬೇಕಾ, ಕರ್ರಿ ಮಾಡಬೇಕಾ, ಅಥವಾ ಸಾರು ಮಾಡಬೇಕಾ, ಎಲ್ಲದಕ್ಕೂ ಆಗುತ್ತೆ. ಗ್ಯಾಸಲ್ಲಿ ಇಂಡಕ್ಷನ್ ಸ್ಟವ್ ಮೇಲೂ ಆಗುತ್ತೆ. 100% ಕೆಮಿಕಲ್ ಫ್ರೀ, ನೋ ಹಾರ್ಮ್ಫುಲ್ ಟಾಕ್ಸಿನ್ಸ್ ಕೋಟಿಂಗ್ ಇರುತ್ತೆ, ಹಾಗೆ 100% ಫುಡ್ ಸೇಫ್. ಇದು ಸ್ಯಾಂಡ್ವಿಚ್ ಬಾಟಮ್ ಇರೋದಿಲ್ಲ, ಹೋಲ್ ಬಾಡಿ ಟ್ರೈಪ್ಲೇದಾಗಿರುತ್ತೆ. ಈವನ್ ಲಿಡ್ ಕೂಡ ಅಂದರೆ ಸ್ಟೀಲ್, ಅಲ್ಯೂಮಿನಿಯಂ, ಸ್ಟೀಲ್ ಡ್ಯೂರೇಬಿಲಿಟಿ ತುಂಬ ಬರುತ್ತೆ. ನಾನು ಆಲ್ರೆಡಿ ನಾರ್ಮಲ್ ಸ್ಟೀಲ್ದು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಕ್ವಾಲಿಟಿ ಅಂತೂ ಫೀಲಲ್ಲೇ ಗೊತ್ತಾಗುತ್ತೆ ನಿಮಗೆ, ಲುಕ್ಕಲ್ಲೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಂಡಸ್ ವ್ಯಾಲಿದು 2 ಲೀಟರ್ ಕುಕ್ಕರು. ಇದು ಟ್ರೈಪ್ಲೇ ಅಂದರೆ ಬರೀ ಸ್ಟೀಲಿಂದು ಇರುತ್ತೆ, ಕೆಳಗಡೆ ಸ್ಯಾಂಡ್ವಿಚ್ ಬಾಟಮ್ ಇರುತ್ತೆ, ಅದು ಟ್ರೈಪ್ಲೇ ಇರುತ್ತೆ. ಬಟ್ ಇದು ಹೋಲ್ ಬಾಡಿನೇ ಟ್ರೈಪ್ಲೇ. ಯಾಕಪ್ಪ ಟ್ರೈಪ್ಲೇ ಬೇಕಾಗುತ್ತೆ ಅಂದರೆ, ಈಗ ನಾವು ಮಸಾಲೆ ರೈಸ್ ಮಾಡಿದಾಗ ತಳ ಹಿಡಿಯುತ್ತೆ ಸ್ಟೀಲಲ್ಲಿ ಮಾಡಿದ್ರೆ, ಬಟ್ ಟ್ರೈಪ್ಲೇಯಲ್ಲಿ ಮಾಡಿದಾಗ ಹಿಡಿಯಲ್ಲ ಅಂತ ಕೇಳಿದ್ದೀನಿ. ನಾನು ಒಂದ್ಸರಿ ಟ್ರೈ ಮಾಡಬೇಕು. 5 ಲೀಟರ್ದು ಟ್ರೈ ಮಾಡಿದೆ, ಯಾಕಂದರೆ ನಮ್ಮ ಮನೆಯಲ್ಲಿ 1 ಪಾವ್ ಮಾಡೋದಿಲ್ಲ. ನಾನು ಮಾಡಿದ್ರೆ ಮೋರ್ ದ್ಯಾನ್ 1.5 ಅಥವಾ 2 ಮಾಡೋದು. ಸೊ ಅದಕ್ಕೆ ಚಿಕ್ಕದಾಗುತ್ತೆ, 5 ಲೀಟರ್ ಬೇಕೇ ಬೇಕು ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನೇನೋ ಅದರಲ್ಲಿ ಆಪ್ಷನ್ ಸಿಕ್ಕಿದೆ ನನಗೆ, ಇದು 2 ಲೀಟ್ರದ್ದು. ಇದು ಯಾಕಪ್ಪ ಬೇಕು ಅಂದರೆ, ಈಗ ನೋಡಿ ಸಮ್ಟೈಮ್ಸ್ ಏನಾಗುತ್ತೆ, ರಾಜೇಶ್ ಆಫೀಸ್ಗೆ ಹೋಗಿರ್ತಾರೆ, ಅವ್ರು ಹೋಗಿದ್ದ ದಿನ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾರೆ. ಅವರು ಮನೆಗೆ ಬಂದಮೇಲೆ ಊಟ ಮಾಡೋದಿಲ್ಲ. ಅಂಥ ಟೈಮಲ್ಲಿ ನನಗೆ ಅರ್ಧ ಪಾವ್, ಮುಕ್ಕಾಲು ಪಾವ್ ಹಾಕಬೇಕಾಗುತ್ತೆ ಅಕ್ಕಿ. ಅದನ್ನು 3 ಲೀಟ್ರ್ ಕುಕ್ಕರಲ್ಲಿ ಹಾಕಿದ್ರೆ ಒಂಥರ ಸಾಫ್ಟಾಗಿ ಬೆಂದಿರೋದಿಲ್ಲ, ಕಾಳು ಕಾಳು ಅನಿಸುತ್ತೆ. ಅದು ಜಾಸ್ತಿ ಕ್ವಾಂಟಿಟಿದು ಪಾತ್ರೆಯಲ್ಲಿ ನಾವು ಸ್ವಲ್ಪ ಮಾಡೋಕ್ಕೆ ಹೋದಾಗ ಆ ಥರ ಆಗುತ್ತೆ. ಹಾಗಾಗಿ ನನಗೆ 2 ಲೀಟರ್ದು ಬೇಕಿತ್ತು. ಐ ಆಮ್ ವೆರಿ ಹ್ಯಾಪಿ ಟು ರಿಸೀವ್ ದಿಸ್. ಸೊ ಇಂಡಸ್ ವ್ಯಾಲಿ ಬಗ್ಗೆ ನಿಮಗೆ ಜಾಸ್ತಿ ಏನು ಹೇಳಬೇಕಾಗಿಲ್ಲ. ನಾನು ತುಂಬ ಯುಟೆನ್ಸಿಲ್ಸ್ ಅದರದ್ದು ಯೂಸ್ ಮಾಡ್ತಾ ಇದ್ದೀನಿ, ಸ್ಟೀಲ್ದು, ಕಾಸ್ಟ್ ಐರನ್ದು ಎಲ್ಲ. ಸೊ ನನಗೇನಾದರೂ ಕೂಪನ್ ಕೋಡ್ ಸಿಕ್ಕಿದ್ರೆ ಅದನ್ನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಎಸ್ಪೆಷಲಿ ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಅಥವಾ ಒಬ್ಬರಿಗೆ ಏನಾದರೂ ಮಾಡಬೇಕು, ನಾವು ಬಾಕಿಯವ್ರಿಗೆಲ್ಲ ಬೇರೆ ಮಾಡಬೇಕು, ಒಬ್ಬರಿಗೆ ಇದು ಮಾಡಬೇಕು ಅಂದಾಗ ಇದು ಯೂಸ್ ಆಗುತ್ತೆ. ಸೊ ಇದರಲ್ಲಿ ಬೇಳೆ ಹೇಗೆ ಬೇಯುತ್ತೆ ಬನ್ನಿ ನೋಡೋಣ. ಯೂಸ್ ಮಾಡೋ ಮುಂಚೆ ಇದನ್ನೊಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ಕೆಟ್, ವಿಷಲ್ ಮತ್ತೆ ಕುಕ್ಕರ್ ಇಷ್ಟು ಬಂದಿದೆ. ಇದರಲ್ಲೀಗ ಸ್ವಲ್ಪ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಇದು ಕುಕ್ ಆಗುತ್ತೆ ಅಂತ. ಸ್ವಲ್ಪನೇ ಬೇಯಿಸಿದ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು, ಅದು ಕೂಡ ಒಂದೇ ವಿಷಲ್ಗೆ. ಸೊ ಇದೇ ಬೇಳೆಲೀಗ ಒಬ್ಬಟ್ಟು ಸಾರು ಮಾಡ್ತಾ ಇದ್ದೀನಿ. ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೀಗ ಸಾಂಬಾರು ಪುಡಿ ಹಾಕಿ ಕುದಿಯೋದಕ್ಕೆ ಇಡ್ತೀನಿ. ಈ ಕಡೆ ನಾನು 1 ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನ ಕುದಿಯೋದಕ್ಕೆ ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋ ಕಾಯಿ ಜೊತೆ 1 ಟೊಮ್ಯಾಟೊ ಹಾಕಿ ಕೂಡ ರುಬ್ಬಿದ್ದೀನಿ. ಹುಣಸೆ ಹುಳಿ ಮತ್ತು ನೀರು ಅಡ್ಜಸ್ಟ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಹಾಗೆ ಉಪ್ಪು. ಇಷ್ಟೇ ಸ್ನೇಹಿತರೆ ನಾನು ಮಾಡೋ ಅಂಥ ಒಬ್ಬಟ್ಟು ಸಾರು. ಕೊನೆಯಲ್ಲಿ ಎಲ್ಲ ಅದ್ರ ಮೇಲ್ಗಡೆ ಇರೋವಂಥ ಫೋಮ್ ಎಲ್ಲ ಕಡಿಮೆ ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಅದೇ ಕುಕ್ಕರಲ್ಲಿ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ, ಈರುಳ್ಳಿ, ಕಡಲೆ ಕಾಳು, ನೆನೆಸಿರೋವಂಥ ಕಡಲೆ ಕಾಳನ್ನು ಈಗ ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಕಡಲೆಕಾಯಿ ಗೊಜ್ಜಿಗೆ ತೆಗೆದುಕೊಂಡಿರೋವಂಥ ಮಸಾಲೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಧನಿಯಾ ಪುಡಿ ಕೂಡ ಹಾಕ್ಬೋದು. ಆ್ಯಂಡ್ ಇದು ಸ್ವಲ್ಪ ಫ್ರೆಶ್ ಅಲ್ಲ, 1-2 ದಿನ ಆಗಿದೆ ಹೊಡೆದು. ಸೊ ಅದು ಸ್ವಲ್ಪ ಡ್ರೈ ಆದಂಗೆ ಆಗಿರುತ್ತೆ. ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು ಕಡ್ಡಿಗಳು ನಾನು ಕಟ್ ಮಾಡಿ ಇಟ್ಕೊಂಡಲ್ಲ, ಅದರಲ್ಲಿ ತುಂಬಾ ಕಡ್ಡಿಗಳಿತ್ತು. ಅದಕ್ಕೆ ಅದನ್ನು ಮಸಾಲೆಗೆ ಹಾಕಿ ರುಬ್ಕೊಳ್ತೀನಿ. ಇದನ್ನೇನು ಹುರಿಯೋದಿಲ್ಲ ನಾನೀಗ, ಹಾಗೆ ರುಬ್ಕೊಳ್ತೀನಿ. ಮತ್ತು ಇದು ನೆಕ್ಸ್ಟ್ ನಾನು ಮಸಾಲೆ ವಡೆ ಮಾಡ್ತಾ ಇದ್ದೀನಲ್ವ, ಕಡಲೆ ಬೇಳೆದು ಮಸಾಲೆ ವಡೆ ಮಾಡ್ತಿದ್ದೀನಲ್ಲ, ಅದಕ್ಕೆ ತೆಗೆದುಕೊಂಡಿರೋ ಮಸಾಲೆ. ಖಾರಕ್ಕೆ ಬೇಕಾಗಿರೋ ಅಷ್ಟು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಉಪ್ಪು. ಇದ್ರ ಜೊತೆ ಆಮೇಲೆ ನಾನು ಸೊಪ್ಪುಗಳು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಇದನ್ನು ನಾನೀಗ ನೀರು ಹಾಕದೇ ರುಬ್ಕೊಳ್ಬೇಕು. ತರಸರಿಯಾಗಾದರೂ ಪರವಾಗಿಲ್ಲ. ಕಡಲೆ ಕಾಳನ್ನು ನಾನು ಮೊದಲೇ ಬೇಯಿಸ್ಕೊಂಡಿದ್ದು ಯಾಕೆ ಅಂದರೆ, ಇದ್ರ ಜೊತೆ ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು 2 ವಿಷಲ್ ಬರ್ಸಿದ್ರೆ ಅದು ತುಂಬಾ ಬೆಂದೋಗಿರುತ್ತೆ, ಕಲಿಸ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೆ ಇದನ್ನು ಸಪ್ರೇಟ್ ಬೇಯಿಸ್ಕೊಂಡು ಇದಕ್ಕೆ ಈಗ ಮಸಾಲೆ, ಖಾರ, ತರಕಾರಿಗಳು
ಎಲ್ಲನೂ ಸೇರಿಸ್ತಾ ಇದ್ದೀನಿ. ಸೊ ಈಗ ನಾನು ಜಸ್ಟ್ ಒಂದು ವಿಷಲ್ ಬರ್ಬೋದು, ಅಥವಾ ಆ ಒಂದು ವಿಷಲ್ ಬಂದ ತಕ್ಷಣವೇ ಆ ವಿಷಲ್ ಎಲ್ಲನೂ ಪ್ರೆಷರ್ ತೆಗೆದ್ಬಿಟ್ಟು ಹಾಗೆ ಮುಚ್ಚಿಟ್ರು ಕೂಡ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ ನಮ್ಮ 3 ಜನಕ್ಕೆ ನೋಡಿ ಇಷ್ಟು ಚಿಕ್ಕದು ಸಾಕಾಗುತ್ತೆ. ದೊಡ್ಡದಿದ್ರೆ ಅದು ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ ಅಷ್ಟೇ. ವಡೆ ಮಿಕ್ಸಿ ಮಾಡೋದಕ್ಕೆ ರಾಜೇಶ್ನ ಕೂರಿಸ್ಕೊಂಡಿದ್ದೀನಿ. ನಾನು ಟೈಮ್ ಇದೆ ಅಂದ್ಕೊಂಡು ನಿಧಾನಕ್ಕೆ ಮಾಡಿದ್ನ, ಲೇಟೇ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಈ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೆ ಎಲ್ಲನೂ. ಅವ್ರು ನನಗೆ ಅಲ್ಲಿ ರುಬ್ಬಿಕೊಟ್ರು. ಒಬ್ಬಟ್ಟನ್ನ ನಾನು ಬರೀ ನೈವೇದ್ಯಕ್ಕೆ ಮತ್ತು ನಮಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊಳ್ತಾ ಇದ್ದೀನಿ. ಬಾಕಿ ದಿನ ಸಂಜೆ ಮಾಡ್ಕೊಳ್ಳೋಣ ಅಥವಾ ನಾಳೆ ಬಿಸಿಯಾಗಿ ಮಾಡೋಣ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ಕಿಚನಲ್ಲಿ ಯಾರು ನಿಂತಿದ್ದಾರೆ ಅಂದ್ಬಿಟ್ಟು. ಲಾಸ್ಟಲ್ಲಿ ನಂದು ವಡೆ ಆಯಿತು, ಒಬ್ಬಟ್ಟಾಯಿತು, ಪೂರಿ ಒಂದು ಮಾಡಬೇಕಿತ್ತು. ಸೊ ಮಾಡಿದೆ. ಆಮೇಲೆ ಇದು ಸಾನು ಮಾಡಿರೋದು ಶೇಪ್ ಪೂರಿಗಳು. ಆಮೇಲೆ ರಾಜೇಶ್ ಅಂದರು, ನಾನು ಲಾಸ್ಟಲ್ಲಿ ಸ್ವಲ್ಪ ಇದೆಯಲ್ಲ ನಾನು ಅದನ್ನು ಮಾಡ್ಕೊಳ್ತೀನಿ, ನೀನು ನೈವೇದ್ಯಕ್ಕೆ ತೆಗೆದ್ಬಿಡು. ನೈವೇದ್ಯಕ್ಕೆ ತೆಗೆದ್ಬಿಟ್ಟು ಅಲ್ಲಿ ನೈವೇದ್ಯ ಮಾಡಿಬಿಟ್ಟು ಬಾ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಸ್ನೇಹಿತರೆ 4 ಗಂಟೆ ಆಗ್ತಾ ಇದೆ. ನಾನು ಬೇಗನೆ ಆಗ್ಬಿಡುತ್ತೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಲ್ಲ ಅಂದರೆ ರಾಜೇಶ್ ಬರದೇ ಇದ್ದಿದ್ರೆ ಇನ್ನೂ ಎಷ್ಟೊತ್ತಾಗಿರೋದು. ಅವ್ರು ಬಂದು 1 ಅವರ್ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮನೆ ಮೃಷ್ಟಾನ್ನ ಭೋಜನಕ್ಕೆ. ಏನೆಲ್ಲ ಇದೆ ಸರ್? ಎಲ್ಲ ಎಷ್ಟು ಚಿಕ್ಕದು ನಿಮಗೆ ಒಬ್ಬಟ್ಟು ಹಾಕ್. ಏನು ಹಾಕ್ತಾರೆ ಮೂರಜೆ ಯಾಕೋ ಹಸಿಟ್ಟೆ ಚೆನ್ನಾಗಿಲ್ಲ, ಎಣ್ಣೆನೂ ಚಪಾತಿ ಚೆನ್ನಾಗಾಗಿಲ್ಲ. ಇವತ್ತು ಪುರಿನೂ ರಬ್ಬರಿ ಆಗ್ಬಿಟ್ಟಿದೆ. ಒಬ್ಬಿಟ್ಟು ಹಂಗೆ ಏನಾಗಿರುತ್ತೋ ಗೊತ್ತಿಲ್ಲ. ನಾವು ರೆಗ್ಯುಲರ್ ಆಗ್ತಾರ ಅಂಗಡಿಯಿಂದ ತಿಂದಿರೋದು. ಎಷ್ಟು ಚೆನ್ನಾಗಿರುತ್ತೆ. ಬಲ್ಟು ಮಾಡೋಕ್ಕಾಗ್ತದ. ಇಟ್ಸ್ ಓಕೆ ನೋಡಿ. ಬಟ್ ಐ ಲೈಕ್ ದ ಟೇಸ್ಟ್. ಇವತ್ತು ಪೂರಿ ಎಂಜಾಯ್ ಮಾಡೋಕ್ಕಾಗಲ್ಲ. ಮೊದಲದು, ಆಮೇಲೆ ಗೊಜ್ಜು ಹತ್ರ ಕುಕ್ಕರ್ ಹೊಸ್ದ ಅಂತೆ. ಸಾನು ಇರಲಿಲ್ಲ, ಅವ್ರು ಬಂದ ಇದು ಕೊಡುಗೆ ಪ್ಯಾಕೆಟ್ ಕ್ಯೂಟಾಗಿ ಚೆನ್ನಾಗಿದೆಯಲ್ಲ. ಏನಿಸುತ್ತೆ ಬೇರೆ ಥರ ಸ್ಪೆಷಲ್ ಮಾಡ್ಬಿಟ್ಟಿದ್ಯಾ? ಅವತ್ತು ನಾವು ಚಿಕ್ಕಪೇಟೆಗೆ ಹೋಗಿದ್ವಲ್ವಾ ಜ್ಯೋತಿ ಜೊತೆ, ಅವತ್ತು ಇದನ್ನ ತಗೊಂಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಮನೇಲೆ ಮಾಡೋಣ. ಮದುವೆಗಳಲ್ಲೂ ಚೂರು ಹಾಕ್ತಾರಲ್ವಾ, ಚೆನ್ನಾಗಿರುತ್ತೆ. ನಾವು ಸ್ನ್ಯಾಕ್ಗೆ ಅಂತ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ಬಟ್ಟೆ ತಿಂದಿರ್ತೀವಿ ಕುತ್ಕೊಂಡು. ಅದಕ್ಕೆ ಬೇಡ, ಊಟದ ಜೊತೆ ಚೂರು ತಿನ್ನೋಣ ಅಂತ ಮಾಡಿರೋದು. ಒಬ್ಬಟ್ಟಿನಮ್ಮ ಮೊದಲು ಒಂಚೂರು ತಿನ್ನು. ಉಪ್ಪು ಖಾರ ಟೇಸ್ಟ್ ನೋಡ್ದೇನೆ ಹಾಕಿರೋದ ಅಡುಗೆ ಮಾಡಿರೋದಲ್ಲ. ನಾನು 2 ದೇವ್ರ ಹತ್ರ, ನಮ್ಮ ದೇವ್ರ ಮನೆ ರೆಗ್ಯುಲರು ಮಹಾಲಕ್ಷ್ಮಿಗೆ ತಟ್ಟೆಲಿ ಫುಲ್ ತೆಗೆದಿಟ್ಟಿದ್ದೀನಿ. ಹಾಲು ನಮ್ಮ ರಾಜೇಶ್ವರ ಊಟ ಮಾಡೋ ಮುಂಚೆ ದೇವ್ರಿಗೆ ಅಂತ ತೆಗೆದಿರ್ತೀನಿ. ಅಭ್ಯಾಸ ಬೆಳಿಗ್ಗೆ ನಾನು ತಾವರೆ ಹೂವನ್ನ ಮುಡಿಸಿರ್ಲಿಲ್ಲ, ಒಣಗೋದಂಗೆ ಆಗ್ಬಿಟ್ಟಿತ್ತಲ್ಲ, ಸಂಜೆ ತನಕ ಒಣಗೋಗುತ್ತೆ, ಚೆನ್ನಾಗಿ ಕಾಣೋದಿಲ್ಲ, ಇಡಂಗೂ ಇಲ್ಲ ತೆಗಿಯಂಗೂ ಇಲ್ಲ ಅಂದ್ಬಿಟ್ಟು. ಸೊ ಈಗ ಸಂಜೆ ಪೂಜೆಗೆ ಮುಡ್ಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದನ್ನು ಅರಳಿಸ್ತಾ ಇದ್ದೆ. ಅದು ನೀರಲ್ಲಿದ್ರೇ ಮಾತ್ರ ಅನಿಸುತ್ತೆ ಅರಳಿಸ್ಬೇಕಾದ್ರೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು, ಅಬ್ಸರ್ವ್ ಮಾಡಿರಲಿಲ್ಲ ಅಂದ್ಕೊಳ್ತೀನಿ. ಇದೇನಪ್ಪ ಅಂತ ಮುಟ್ಟಿ ನೋಡಿದ್ರೆ ಒಂಥರ ಲಿಕ್ವಿಡಿ ಇತ್ತು. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ?
ತಿಳಿಸಿ. ಸ್ನೇಹಿತರೆ, ಟೈಮ್ ನೋಡಿ 6 ಗಂಟೆ ಆಗ್ತಾಯಿದೆ. ಸೊ ಇವಾಗ ಡೆಕೋರೇಷನ್ ಮುಗೀತು. ನಾವು ಊಟ ಮಾಡಿದ್ದು ಲೇಟ್ ಅಲ್ವಾ, 4 ಗಂಟೆಗೆ ಕೂತ್ಕೊಂಡಿದ್ದು. ಸೊ ಅದಾದಮೇಲೆ ಎದ್ದು ಅಲ್ಲಿ ಡೈನಿಂಗ್ ಹಾಲು, ಕಿಚನು ಎಲ್ಲ ಕ್ಲೀನ್ ಮಾಡಿ, ಕ್ಯಾಬಿನೆಟ್, ಕಿಚನ್ ಟಾಪ್ ಎಲ್ಲನೂ ಕ್ಲೀನ್ ಮಾಡಿ ನಾನು ಈ ಕಡೆ ಬರೋ ತನಕ ಆಲ್ಮೋಸ್ಟ್ 5 ಗಂಟೆ ಅಂದ್ಕೊಳ್ಳಿ. ಸೊ 5 ಗಂಟೆಯಿಂದ ಯಾರೋ ಬಂದರು ಆಗಲೇ ಆಲ್ರೆಡಿ. ನೋಡೋಣ ಯಾರು ಬಂದರು. ಹಾಂ, ಏಮನ ಅಂತ ನಮ್ಮ ಮನೆಗೆ ಅಪರೂಪದ ಗೆಸ್ಟ್ ಬರ್ತಾ ಇದ್ದಾರೆ, ಬನ್ನಿ. ಯಾಕೆ ಅವ್ರಿಗೆ ಇಷ್ಟ ಆಗ್ತಿಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಅವರು ನಮ್ಮ ನೇಬರ್ ನನ್ನ ವ್ಲಾಗ್ಸ್ ಎಲ್ಲನೂ ನೋಡ್ತಾರೆ, ಎಷ್ಟು ನೆನ್ಪಿಟ್ಕೊಂಡು ಎಲ್ಲನೂ ನೋಡ್ತಾರೆ. ಎಲ್ಲನೂ ನೋಡಿ ಎಷ್ಟು ನೆನ್ಪಿಟ್ಕೊಂಡು ಹೇಳ್ತಿದ್ರು ಅಂದರೆ, ಈ ವರ್ಷ ನೀವು ಇಲ್ಲಿ ಕೂರಿಸಿದ್ದೀರಾ, ಎವ್ರಿ ಇಯರ್ ಇಲ್ಲಿ ಡೈನಿಂಗ್ ಹಾಲಲ್ಲಿ ಅಲ್ವಾ ಕೂರಿಸೋದು, ಡೈನಿಂಗ್ ಟೇಬಲ್ ಮೇಲೆ 3-4 ಇಯರ್ಸಿಂದನೂ ಅಲ್ಲೇ ಅಲ್ವಾ. ಅದ್ರ ಮುಂಚೆ ಇಲ್ಲಿ ದೇವ್ರ ಮನೆ ಕೆಳಗಡೆ ಕೂರಿಸಿದ್ದೆ, ಫಸ್ಟ್ ಟೈಮ್ ನಾನು ಅಲ್ಲಿ ಕೂರಿಸಿದ್ದು. ಸೊ ಅದನ್ನು ಹೇಳ್ತಾಯಿದ್ರು, ನಾನು ಎಲ್ಲನೂ ನೋಡ್ತೀನಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ವ್ಲಾಗಲ್ಲಿ ಯಾಕೆ ಬರೋಲ್ಲ ಅಂದರೆ, ಅಯ್ಯೋ ನನಗಿಲ್ಲಪ್ಪ, ಬಟ್ ಒಬ್ಬರಿಗೆ ಕಂಫರ್ಟೇಬಲ್ ಇರೋದಿಲ್ಲ. ಇಟ್ಸ್ ಓಕೆ. ಬಟ್ ಅವ್ರು ಬಂದಿದ್ದು ಖುಷಿ ಆಯಿತು. ಅವರು ಎಷ್ಟು ಪೂಜೆಗಳು ಮಾಡ್ತಾರೆ ಅಂದರೆ, ಪಾಪ ಯಾರ ತಂಟೆಗೂ ಹೋಗೋದಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಎಲ್ಲರಿಗೂ ಒಳ್ಳೇದು ಬಯಸ್ತಾರೆ. ನನಗೂ ಹೇಳ್ತಾರೆ, ನಿಮ್ಮ ವ್ಲಾಗ್ಸನ್ನು ನಾನು ನನ್ನ ಮಕ್ಕಳಿಗೂ ತೋರಿಸ್ತೀನಿ, ಯಾಕೆ ತೋರಿಸ್ಬಾರ್ದು, ನೀವು ತೋರಿಸ್ದೇ ಇರೋ ಅಂಥದ್ದು ಏನಾದರೂ ಕಾಂಟೆಂಟ್ನ ಶೇರ್ ಮಾಡ್ತೀರಾ, ಇಲ್ಲ ಅಲ್ವಾ. ಸಾನು ಬಗ್ಗೆ ಹೇಳ್ತೀರಾ, ಕುಕ್ಕಿಂಗ್ ಬಗ್ಗೆ ಹೇಳ್ತೀರಾ, ಏನಾದರೂ ಮನೆ ಮೇಂಟೈನ್ ಮಾಡೋ ಟಿಪ್ಸ್ ಏನಾದರೂ ಇರುತ್ತೆ, ಅದರಲ್ಲಿ ಏನಿದೆ ರಾಂಗು, ನಾನು ತೋರಿಸ್ತೀನಪ್ಪ. ಎಲ್ಲ ವಿಡಿಯೋಗೂ ಲೈಕ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಯಾವುದೂ ತಪ್ಪದೆ ನೋಡ್ತೀನಿ ಅಂತಿದ್ರು. ಸೊ ವೆರಿ ಗುಡ್ ಹ್ಯೂಮನ್ ಅಂತಲೇ ಹೇಳ್ಬೋದು. ಓಕೆ, ಈಗ ಅವ್ರು ಬಂದ್ರ, ಇನ್ನೂ ಒಬ್ಬರು ಕೂಡ ಜೊತೆಗೆ ಬಂದಿದ್ದರು. ಈಗ ಆದಷ್ಟು ಬೇಗ ನಾನು ರೆಡಿ ಆಗಬೇಕು. ನಾನು ಏನಾದರೂ ಲೇಟ್ ಮಾಡಿದರೆ ಎಲ್ಲರೂ ಬಂದು ಹೊರಟೋಗ್ತಾರೆ. ನಾನು ಇದೇ ಡ್ರೆಸ್ಸಲ್ಲಿ ಇದ್ಬಿಡ್ತೀನಿ. ಆಮೇಲೆ ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಮುತ್ತೈದೆಯರು ಬರೋದಕ್ಕೆ ಶುರು ಮಾಡಿದರು. ಈಗ ಇವ್ರು ಇನ್ನೊಬ್ಬರು ಬಂದರು ನೋಡಿ. ಈಗ ಸಾನುಗನ ಕಳಿಸಿದ್ದೀನಿ, ಕರೆದ್ಬಿಟ್ಟು ಬರೋಗು ಅಂತ. ನಾನು ಅಂದ್ಕೊಂಡೆ ನಾನು ರೆಡಿ ಆದಮೇಲೆ ಸಾನು ಕಳ್ಸೋಣ ಎಲ್ಲರಿಗೂ ಕರೆಯೋದಕ್ಕೆ ಅಂತ. ಸೊ ಅದರ ಮುಂಚೆ ಇವರು ನನಗೆ ಇನ್ವೈಟ್ ಮಾಡೋದಕ್ಕೆ ಅಂತ ಬಂದಿದ್ದರು. ಈಗ ಹೆಣ್ಮಕ್ಳು ಇರೋ ಮನೇಲಾದರೆ ಹೆಣ್ಮಕ್ಳು ಕರೆಸ್ಬಿಡ್ತಾರೆ, ಕರೆದ್ಬಿಟ್ಟು ಬನ್ನಿ ಅಂತ. ಇಲ್ಲಾಂದರೆ ನಾವೇ ಹೋಗಬೇಕಾಗುತ್ತಲ್ವಾ. ಆ್ಯಂಡ್ ಇವರು ಕೂಡ ನಮ್ಮ ನೇಬರೇ, ತುಂಬ ಒಳ್ಳೆಯವರು. ಹಾಗೆ ನನ್ನ ಜೆನ್ಯೂನ್ ಫಾಲೋವರ್ ಅಂತ ಹೇಳ್ಬೋದು. ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಬಂದು ನನ್ನ ಜೊತೆ ಶೇರ್ ಮಾಡ್ತಾರೆ. ಸೊ ಬರೋದು ಅಪರೂಪ. ಅಂದರೆ ನಾನು ಟೈಮ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಮಾತಾಡೋದು, ಅವರು ನಮ್ಮ ಮನೆಗೆ ಬಂದು ಟೈಮ್ ಸ್ಪೆಂಡ್ ಮಾಡೋದು, ಆ ಥರ ಏನೂ ಇಲ್ಲ. ಎಲ್ಲರ ಲೈಫಲ್ಲೂ ಬ್ಯುಸಿ ಇರ್ತಾರೆ. ಸೊ ಈ ಥರ ಯಾವಾಗಲೂ ಒಂದು ಸಾರಿ ಸಿಗ್ತೀವಿ. ಸೊ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೋಗ್ತೀವಿ. ಸಂಜೆ ಪೂಜೆ ಮಾಡಿದೆ. ರಾಜೇಶ್ ಕೂಡ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾಯಿದ್ರು. ನಾನು ಕೂಡ ಕೂತ್ಕೊಂಡೆ. ಅಷ್ಟೊತ್ತರ ಇನ್ನೊಂದು ಸಾರಿ ಹೇಳೋಣ ಅಂದ್ಬಿಟ್ಟು, ಸೊ ಅಷ್ಟೊತ್ತಿಗೆ ಇನ್ನೂ ಒಬ್ಬರು ಬಂದರು. ಸೊ ಅವರು ಕುಂಕುಮ ಕೊಡೋದಕ್ಕೆ ಎದ್ದು ಬಿಟ್ವಿ. ಸಾನುದು ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಡ್ರೆಸ್ಸು. ನಾನು ಲಿಂಕ್ ಈಗ ಔಟ್ ಆಫ್ ಸ್ಟಾಕ್ ಏನಾದರೂ ಆಗಿದ್ರೆ ಸಿಗೋದಿಲ್ಲ, ಅದರ್ವೈಸ್ ಸಿಗತ್ತೆ. ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನನ್ನ ಸೀರೆ ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಇದು ಬ್ಲೌಸು ರೆಡಿ ಬ್ಲೌಸು. ಈಗ ಚಿಕ್ಕಪೇಟೆಯಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿದ್ನಲ್ಲ, ಅವಾಗ ತೊಗೊಂಡಿದ್ದು. ಟೈಮ್ 8:15. ಈಗ ಎಲ್ಲರ ಮನೆಗೂ ವಿಸಿಟ್ ಮಾಡಿ ಬಂದೆ. ಸೊ ನಾ ಯಾರ್ದಾದ್ರೂ ಮಿಸ್ ಮಾಡಿದೆ, ನಾನು ನೋಡು ಒಂದ್ಸರಿ ಕೌಂಟ್ ಮಾಡ್ಕೋ ಅಷ್ಟೇ. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ.
ಅವ್ರಿಲ್ಲ. ಇಲ್ವಾ? ಹ್ಞೂ ನೋಡು, ಮರ್ತೇ ಬಿಟ್ವಿ ಅವ್ರನ್ನ. ಇಲ್ವಾ? ಶೋರ್ ಅಪ್ಪ ಇದ್ದಾರೆ ಅಷ್ಟೇ. ಶೋರ್. ಅವರು ಅಮ್ಮ ಮತ್ತೆ ಚಿಕ್ಕು ಎಲ್ಲೋ ಊರಿಗೆ ಹೋಗಿದ್ದಾರೆ. ಅಜ್ಜಿನ ಕರ್ಕೊಂಡು ಹೋಗಿದಾರಾ? ಸೊ ನಮ್ಮ ನೇಬರ್ ಒಬ್ರು ಮರ್ತೇ ಬಿಟ್ಟಿದ್ದೀವಿ ನೋಡಿ. ನಂಗೆ ನೆನಪೇ ಆಗಲಿಲ್ಲ ಚಿನ್ನಿ ಅವ್ರದ್ದು. ನಂಗೆ ನೆನಪಿದೆ. ಅಭಿಷ್ಟ ಅವರು ಸೆಲೆಬ್ರೇಟ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ನನಗೆ ನೆನಪಿರೋ ಪ್ರಕಾರ ಮಾಡಿದ್ದೀನಿ ಕವರು. ಇವಾಗ ಕೂತ್ಕೊಂಡು ಲೆಕ್ಕ ಹಾಕ್ತೀನಿ. ಸೊ ಈಗ ಇವತ್ತೇ ವಿಸರ್ಜನೆ ಕೂಡ ಮಾಡೋದು ನಾನು. 3 ದಿನ ಅಂತ ಏನೂ ಇಡೋದಿಲ್ಲ. ಸೊ ಈಗ ಆರತಿ ಬೆಳಗಬೇಕು. ಆರತಿ ಬೆಳಗ್ಬಿಟ್ಟು ಸ್ವಲ್ಪ ಕದಲಿಸಿ ಬಿಡ್ತೀನಿ. ಮಧ್ಯಾಹ್ನ ಇಲ್ಲಿ ನಾವು ಸಂಜೆ ಊಟ ಮಾಡಿದ್ದು ಅಂದ್ಕೊಳ್ಳಿ. ಏನು ಹೊಟ್ಟೆ ಹಸು ಅಂತೇನು ಆಗ್ತಾಯಿಲ್ಲ, ಬಟ್ ಸ್ವಲ್ಪ ತಿನ್ನಬೇಕು. ಮಧ್ಯಾಹ್ನದೇ ಎಲ್ಲ ಇದೆ. ನಮ್ಮ ಸೆಕ್ಯೂರಿಟಿಗೆ ಕೊಡೋಣ ಅಂತ ರಾಜೇಶ್ ಹೇಳಿದ್ರು. ಮಧ್ಯಾಹ್ನನೇ ಕೊಡಬೇಕಿತ್ತು, ಬಟ್ ಮಧ್ಯಾಹ್ನ ಲೇಟ್ ಆಗೋಯ್ತಲ್ಲ, 4 ಗಂಟೆ ಆಗೋಯ್ತು. ಅದಕ್ಕೆ ಇವಾಗ ಅಟ್ಲೀಸ್ಟ್ ಕೊಡೋಣ ಅಂದ್ಬಿಟ್ಟು ಅವ್ರಿಗೆ ಚಪಾತಿ ಮಾಡ್ತಾಯಿದ್ದಾರೆ. ನಮಗೂ ಒಂದೊಂದು ಚಪಾತಿ ಮತ್ತು ಅವ್ರಿಗೂ. ಈ ಸಾರಿ ಇಲ್ಲಿ ಇಟ್ಟಿರೋದು ತುಂಬ ಜನ ಹೇಳಿದ್ರಲ್ಲ, ಅಲ್ಲಿ ಇಡ್ತಿದ್ರಲ್ವಾ, ಇಲ್ಲಿ ಇಟ್ಟಿದ್ದೀರಾ ಈ ಸಾರಿ ಅಂದ್ಬಿಟ್ಟು. ಫಾರ್ ಅ ಚೇಂಜ್ ನಾನು ನೋಡೋಣ ಹೇಗಿರುತ್ತೆ ಅಂತ ಇಟ್ಟಿದ್ದು. ಈಗ ಏನಾಗ್ತಿದೆ ಗೊತ್ತಾ, ನನಗೆ ದೇವ್ರ ಪಕ್ಕ ನಿಂತ್ಕೊಂಡು ಫೋಟೋನೇ ತೊಗೊಳೋದಕ್ಕಾಗ್ತಾಯಿಲ್ಲ. ಯಾಕಂದರೆ ಬೆಳಕು ಚೆನ್ನಾಗಿ ಬರ್ತಾಯಿಲ್ಲ. ಈಗ ನೋಡಿ ನನ್ನ ಮುಖ ಹೇಗೆ ಕಾಣ್ತಿದೆ ಅಲ್ವಾ. ಈ ಥರ ನಿಂತ್ಕೊಂಡು ಅಲ್ಲಿ ತೆಗೆದುಕೊಂಡ್ರೆ ನನ್ನ ಮುಖ ಹೀಗೆ ಕಾಣುತ್ತೆ. ಅಲ್ಲಿ ಲೈಟ್ ಇಲ್ವಲ್ಲ, ಬೆಳಕು ಬೀಳ್ತಾ ಇಲ್ಲ, ವೀಡಿಯೋಸು ಸರಿ ಬರ್ತಿಲ್ಲ, ಫೋಟೋಸು ಸರಿ ಬರ್ತಿಲ್ಲ. ಸೊ ಇದು ಬಿಟ್ಟರೆ ಬಾಕಿದೆಲ್ಲ ಚೆನ್ನಾಗಾಯಿತು. ಈಗ ಇನ್ನೊಬ್ಬರನ್ನ ಕಾಯ್ತಾ ಇದ್ದೀನಿ. ಅವ್ರು ಬಂದರೆ ಆರತಿ ಮಾಡಿಬಿಡ್ತೀನಿ ನಾನು ಕೂಡ. असपुर बसिया म्हटलं तर इट्स डिफिकल्ट. एक काम एवढं मस्त म्हणा. सणारोजी रजा नमक घे ना, सणाच फागडूच सोजी रजा घेऊ सो नेक्स्ट टाइम म्हणत होता. ಈಗ ಕೊನೆಯಲ್ಲಿ ಬಂದವರು ನಮ್ಮ ರಿಲೇಟಿವ್ ಆಗಬೇಕು. ಅವರು ನಾವು ಕೂರಿಸಿದ್ದೀವಿ ಬರಲೇಬೇಕು ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮ್ ಅವರ ಮನೆಗೆ ಬಂದಿರೋದು. ಸ್ವಲ್ಪ ಹತ್ರನೇ ಇತ್ತು, ಅದಕ್ಕೆ ಪರವಾಗಿಲ್ಲ ಲೇಟ್ ಆದ್ರೂ ಅಂದ್ಬಿಟ್ಟು ಬಂದಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ವಿಸರ್ಜನೆ ಮಾಡ್ತಾ ಇದ್ದೀನಿ. ವಿಸರ್ಜನೆ ಮುಂಚೆ ಒಂದು ಸಾರಿ ಆರತಿ ಮಾಡಿಬಿಟ್ಟು ವಿಸರ್ಜನೆ ಮಾಡಿಬಿಡ್ತೀನಿ. ಬಟ್ ಇವತ್ತು ಏನು ಎತ್ತೋದಿಲ್ಲ, ನಾಳೆ ಎಲ್ಲನೂ ಎತ್ತೋದು. ಆ್ಯಂಡ್ ಎತ್ತೋ ಅಷ್ಟು ಶಕ್ತಿನೂ ಇರೋದಿಲ್ಲ. ಆ್ಯಂಡ್ ಇವತ್ತು ತೆಗಿಯೋ ಅಂಥ ನೆಸಸರಿನೂ ಇಲ್ಲ. ಸ್ನೇಹಿತರೆ, ಈಗ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ಫೋಟೋ ಹಾಕಬೇಕಿತ್ತು, ಬಟ್ ಇದು ತುಂಬಾ ಲೆಂತಿ ಆಯಿತು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಫಾರ್ ಶೋರ್ ಹಾಕ್ತೀನಿ. ನೀವೇನಾದರೂ ಇನ್ನೂ ಕಳಿಸಿಲ್ಲ, ಮಿಸ್ ಆಗಿದ್ದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮ್ ID-ಗೆ DM ಮಾಡಿ. ಸ್ಯಾರಿ ಡ್ರೇಪಿಂಗ್ ಒಂದ್ಸಾರಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ನಾನು ಸ್ಯಾರಿ ಡ್ರೇಪಿಂಗ್ ವಿಡಿಯೋ ತುಂಬ ಮಾಡಿದ್ದೀನಿ. ನೀವು ಇದರ ಪ್ಲೇ ಲಿಸ್ಟೇ ಚೆಕ್ ಮಾಡ್ಬೋದು, ಐ ಕಾರ್ಡಲ್ಲಿ ಬರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಗುಡ್ ನೈಟ್.